ಬಾರಾಮತಿಯ ಆಸ್ಪತ್ರೆಯತ್ತ ಎನ್ಸಿಪಿ ಕಾರ್ಯಕರ್ತರು ದೌಡಾಯಿಸಿದ್ದಾರೆ. ಆಸ್ಪತ್ರೆ ಒಳಗೂ ಹಾಗೂ ಹೊರಗೂ ಕೂಡ ನೆರೆದಿರುವಂತಹ ಜನಸಾಗರ. ಕಾರ್ಯಕರ್ತರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವೇ ಪಡೆದಿದ್ದಾರೆ. ಬಾರಾಮತಿಯ ಆಸ್ಪತ್ರೆಯತ್ತ ಎನ್ಸಿಪಿ ಕಾರ್ಯಕರ್ತರು ಅವರ ಅಭಿಮಾನಿಗಳು ದೌಡಾಯಿಸಿದ್ದಾರೆ. ಆಸ್ಪತ್ರೆಯ ಒಳಗೆ ಹಾಗೂ ಹೊರಗೂ ಕೂಡ ಜನಸಾಗರ ಹರಿದು ಬಂದಿದೆ. ಇವರನ್ನ ನಿಯಂತ್ರಣೆ ಮಾಡಲಿಕ್ಕೆ ಪೊಲೀಸರು ಕೂಡ ಹರಸಾಹಸವೇ ಪಡ್ತಾ ಇದ್ದಾರೆ. ಬಾರಾಮತಿಯ ಆಸ್ಪತ್ರೆಯತ್ತ ಎನ್ಸಿಪಿ ಕಾರ್ಯಕರ್ತರು ವಿಚಾರ ಗೊತ್ತಾಗ್ತಾ ಇದ್ದಂತೆ ಎಲ್ಲರೂ ಕೂಡ ಓಡ್ ಹೋಗಿದ್ದಾರೆ. ಅಲ್ಲಿ ಅಜಿತ್ ಪವಾರ್ ಅವರ ದುರಂತ ಅಂತ್ಯ ವಿಚಾರ ಕೇಳಿ ಎಲ್ಲರೂ ಕೂಡ ಒಂದು ರೀತಿಯಾಗಿ ಮೌನ ಆಗಿಬಿಟ್ಟಿದ್ದಾರೆ. ಅದಾದ ನಂತರ ಅವರ ಅಭಿಮಾನಿಗಳು, ಎನ್ಸಿಪಿ ಕಾರ್ಯಕರ್ತರು ಎಲ್ಲರಲ್ಲೂ ಕೂಡ ದುಃಖದ ವಾತಾವರಣ, ಕರಾಳ ದಿನ ಇವತ್ತು ಇರುವಂಥದ್ದು. ಹಾಗಾಗಿ ಈ ಒಂದು ಮಹಾ ದುರಂತದಿಂದ ಎಲ್ಲರೂ ಕೂಡ ನೋವಲ್ಲೇ ಇದ್ದಾರೆ. ಮತ್ತೊಂದು ಕಡೆ ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಆಸ್ಪತ್ರೆಯತ್ತ ಎಲ್ಲರೂ ಕೂಡ ಓಡೋಡಿ ಹೋಗ್ತಾ ಇದ್ದಾರೆ. ಒಂದು ಕಡೆ ಅವರ ಕುಟುಂಬದವರು, ಮತ್ತೊಂದು ಕಡೆ ಎನ್ಸಿಪಿ ಕಾರ್ಯಕರ್ತರು ಹಾಗೂ ಅವರ ಬೆಂಬಲಿಗರು ಮತ್ತು ಅವರ ಅಭಿಮಾನಿಗಳು ಎಲ್ಲರೂ ಕೂಡ ದೌಡಾಯಿಸಿದ್ದಾರೆ ಈ ಸಂದರ್ಭದಲ್ಲಿ. ಇನ್ನು ಅವರ ರಾಜಕೀಯ ಜೀವನದ ಬಗ್ಗೆ ಹೇಳೋದಾದ್ರೆ ಹೇಗಿದ್ರು, ಅಜಿತ್ ಪವಾರ್ ಅಂದ್ರೆ ಏನು, ಅಜಿತ್ ಪವಾರ್ ಅವರ ಪವರು ರಾಜಕೀಯ ಜೀವನದಲ್ಲಿ ಹೇಗಿತ್ತು, ಹಲವು ಬಾರಿ ಶಾಸಕರಾಗಿದ್ರು, ಉಪಮುಖ್ಯಮಂತ್ರಿ ಆಗಿದ್ರು, ಒಳ್ಳೆ ಕಾರ್ಯವನ್ನ ಮಾಡಿದ್ರು, ಅಭಿವೃದ್ಧಿ ಕೆಲಸ ಮಾಡಿದ್ರು. ಮಹಾರಾಷ್ಟ್ರದ ಜನ ಅವರನ್ನ ಪದೇ ಪದೇ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಆ ಮಟ್ಟಕ್ಕೆ ಅಭಿವೃದ್ಧಿ ಹಾಗೂ ಜನರಿಗೆ ಹತ್ತಿರವಾಗಿದ್ದಂತಹ ಒಬ್ಬ ರಾಜಕಾರಣಿ. ಅಜಿತ್ ಪವಾರ್ ಅಂದ್ರೆ ಕೇವಲ ಒಬ್ಬ ನಾಯಕ ಆಗಿರಲಿಲ್ಲ, आपला नेता गेला पाटील पोरगा गेला एकदम बाबासाहेब कुठात आपला देव आरोपला आपला नेता गेला. ನೋಡ್ತಾ ಇದ್ದೀವಿ ಅವರ ಎನ್ಸಿಪಿ ಕಾರ್ಯಕರ್ತರ ಆಕ್ರಂದನ ಮುಗಿಲು ಮುಟ್ಟಿದೆ. ಅದರಲ್ಲೂ ಕೂಡ ಅವರನ್ನ ನೆನಪಿಸಿ ಯಾವ ಮಟ್ಟಕ್ಕೆ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಈ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಅವರನ್ನ ನೆನಪಿಸ್ಕೊಂಡು ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪ್ರೈವೇಟ್ ಜೆಟ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಅಜಿತ್ ಪವಾರ್ 16 ವರ್ಷ ಹಳೆಯದು ಪ್ರೈವೇಟ್ ಜೆಟ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇದು ಕೆನಡಾ ನಿರ್ಮಿತ ಲಿಯರ್ ಜೆಟ್ 45. ಇದೊಂದು ಆಧುನಿಕ ಬಿಸಿನೆಸ್ ಜೆಟ್ ಆಗಿತ್ತಂತೆ. ವಿಎಸ್ಆರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ನಿರ್ವಹಣೆಯ ಜೆಟ್ ಇದಾಗಿತ್ತು. ದೆಹಲಿ ಮೂಲದ ಖಾಸಗಿ ವಿಮಾನಯಾನ ಸಂಸ್ಥೆಗೆ ಸೇರಿದಂತಹ ಜೆಟ್ ಇದು. ವಿಐಪಿ ಹಾಗೂ ಕಾರ್ಪೊರೇಟ್ ಪ್ರಯಾಣಕ್ಕಾಗಿ ಬಳಸ್ತಾ ಇದ್ರು ಈ ಒಂದು ಜೆಟ್ ಅನ್ನು. 8 ರಿಂದ 9 ಪ್ರಯಾಣಿಕರನ್ನ ಹೊತ್ತೊಯ್ಯುವಂತಹ ಸಾಮರ್ಥ್ಯ ಹೊಂದಿದಂತಹ ಜೆಟ್. ಪ್ರೈವೇಟ್ ಜೆಟ್ನಲ್ಲಿ ಪ್ರಯಾಣವನ್ನ ಬೆಳೆಸಿದಂತಹ ಅಜಿತ್ ಪವಾರ್ ಅವರು ಪ್ರೈವೇಟ್ ಜೆಟ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಅಜಿತ್ ಪವಾರ್ ಅವರು 16 ವರ್ಷದ ಹಳೆಯದಾಗಿರುವಂತಹ ಪ್ರೈವೇಟ್ ಜೆಟ್ ಅಂತ ಗೊತ್ತಾಗ್ತಾ ಇದೆ. ಇದು ಕೆನಡಾ ನಿರ್ಮಿತ ಲಿಯರ್ ಜೆಟ್ 45. ಇದೊಂದು ಆಧುನಿಕ ಬಿಸಿನೆಸ್ ಜೆಟ್ ಅಂತ ಗೊತ್ತಾಗಿದೆ. ಇನ್ನು ವಿಎಸ್ಆರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ನಿರ್ವಹಣೆಯ ಜೆಟ್ ಆಗಿತ್ತು. ದೆಹಲಿ ಮೂಲದ ಖಾಸಗಿ ವಿಮಾನಯಾನ ಸಂಸ್ಥೆಗೆ ಸೇರಿದಂತಹ ಜೆಟ್. ವಿಐಪಿ ಹಾಗೂ ಕಾರ್ಪೊರೇಟ್ ಪ್ರಯಾಣಕ್ಕಾಗಿ ಬಳಸಲಾಗ್ತಾ ಇತ್ತು ಈ ಒಂದು ಜೆಟ್ ಅನ್ನ. ಸುಮಾರು 8 ರಿಂದ 9 ಪ್ರಯಾಣಿಕರು ಇದರಲ್ಲಿ ಪ್ರಯಾಣ ಮಾಡಬಹುದು, ಅಷ್ಟು ಸಾಮರ್ಥ್ಯ ಇದಕ್ಕೆ ಇತ್ತು. ಇದೊಂದು ಪ್ರೈವೇಟ್ ಜೆಟ್ ಅಲ್ಲಿ ಅವರು ಪ್ರಯಾಣವನ್ನ ಬೆಳೆಸಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರತಿದಿನ ಅಂದರೆ ಅವರಿಗೆ
ಚುನಾವಣಾ ವಿಚಾರಕ್ಕೆ ಇರ್ಬೋದು ಅಥವಾ ಅವರ ಕೆಲಸ ಕಾರ್ಯಕ್ಕೆ ಯೂಶಲಿ ಅವರು ಪ್ರೈವೇಟ್ ಜೆಟ್ಟನ್ನೇ ಬಳಸ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಇವತ್ತು ಕೂಡ ಎಂದಿನಂತೆ ಈ ಒಂದು ಪ್ರೈವೇಟ್ ಜೆಟ್ಟಲ್ಲಿ ಪ್ರಯಾಣ ಬೆಳೆಸಿದ್ರು. ಆದರೆ ಈ ರೀತಿಯಾಗಿ ದುರಂತ ಆಗುತ್ತೆ ಅಥವಾ ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸುತ್ತೆ ಅನ್ನುವಂಥದ್ದು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅದರಲ್ಲೂ ಕೂಡ ಕೇವಲ